ನಮಸ್ಕಾರ ಎಲ್ಲರಿಗೂ. ನಾನು ಹೇಳುವುದೇನೆಂದರೆ, ಪಂಚಲಿಂಗೇಶ್ವರನ ಸ್ಮರಣೆ ಮಾಡುತ್ತಾ ಪಂಚಲಿಂಗೇಶ್ವರನ ಪಾದಗಳಿಗೆ ವಂದಿಸಿ, ಇಲ್ಲಿ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆದರೂ ಕೂಡ ಪಂಚಲಿಂಗೇಶ್ವರಗೆ ಯಾವಾಗಲೂ ನಾವು ಇಲ್ಲಿ ದೇವಸ್ಥಾನ ಕದ ಹಾಕಿರೋದಿಲ್ಲ. ಅದೇನು ನಮಗೆ ಗೊತ್ತಿಲ್ಲ, ಅದು ವಿಷಯಾಂತರಗಳಲ್ಲಿಯೂ ನಾವು ತಿಳ್ಕೊಂಡಿಲ್ಲ. ನಾವು ಬಂದಿಲ್ಲಿ ಅಷ್ಟೇ ಒಂದು 40 ವರ್ಷದಿಂದ ನೋಡಿದ್ರು ಯಾವಾಗೂ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಗ್ರಹಣ ಸಂಬಂಧವಾಗಲಿ ಯಾವುದೇ ಇದಾದರೂ ಕೂಡ ನಾವು ಕದ ಮುಚ್ಚಿರೋದಿಲ್ಲ ಪಂಚಲಿಂಗೇಶ್ವರನ ದೇವಸ್ಥಾನನ. ಯಾಕೋ ಏನೋ ವಿಷಯಾಂತರಗಳು ಗೊತ್ತಿಲ್ಲವು. ಅದು ಮುಂದೇನಾಯ್ತೋ ಅದು ನಮಗಿದಿಲ್ಲ. ಇಲ್ಲೇನು ಅನ್ವಯಿಸ್ತೋ ಅಥವಾ ಅನ್ವಯಿಸಲ್ಲೋ ಅದು ಮುಂದೆ ಅವನಿಗೆ ಬಿಟ್ಟು ವಿಚಾರ. ಆದರೆ ನಾವು ಮಾತ್ರ ಪರಿಪಾಲನೆ ಅವ್ರು ಹೆಂಗೆ ಟ್ರಸ್ಟ್ನವ್ರು ಹೇಳ್ಯಾರ, ಇದೇನು ಹೇಳ್ಯಾರ ಅದನ್ನೇ ಪರಿಪಾಲನೆ ಮಾಡ್ಕೊತ ಬಂದಿದ್ವಿ. ಗ್ರಹಣ ಬಿಟ್ಟಿಂದೆ ತೊಳೆದು ಪೂಜೆ ಮಾಡಿ ಯಥಾ ರೀತಿ ನಮ್ದೇನು ಪಂಚಲಿಂಗೇಶ್ವರನ ಪೂಜೆ ಇದೆಯಲ್ಲ ಆ ಪೂಜೆ ಮಾತ್ರ ನಾವು ಮಾಡಿ ಹೋಗ್ತಾ ಇದ್ದೀವಿ. ಇದು ಚಂದ್ರಗ್ರಹಣ, ರಕ್ತವರ್ಣವಾಗಿರ್ತಕ್ಕಂಥ ಚಂದ್ರಗ್ರಹಣ. ಅದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಏಷ್ಯಾ ಖಂಡದಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕದಾಗ ಕಾಣೋದು ಭಾಳ ಕಡಿಮೆ. ಅದು ಕಾಣೋದಂದ್ರೆ ಕೂಡ ನಮ್ಮ ಭಾರತದಲ್ಲಿ ಜಪಾನ್ ಮತ್ತು ರಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೇರಿಕಾ, ಕೆನಡಾ, ಗ್ರೀನ್ ಪ್ರದೇಶದಲ್ಲಿ ಜಾಸ್ತಿ ಗೋಚರಣವಾಗುತ್ತದೆ. ಇದು ಎಲ್ಲೆಲ್ಲಿ ಗೋಚರಣವಾಗುತ್ತದೆ ಅಲ್ಲೆಲ್ಲ ಸ್ವಲ್ಪ ಯುದ್ಧಗಳು, ಮನಸ್ತಾಪಗಳು, ಆಮೇಲೆ ಒಂದೊಂದು ದೇಶದೊಳಗೆ ಒಂದೊಂಥರ ವಿಶೇಷವಾಗಿ ಅದು ಗೋಚಾರ ಆಗ್ತೈತಿ. ಗೋಚಾರ ಆದರೂ ಕೂಡ ಟೈಮ್ ಪ್ರಕಾರವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮೋಕ್ಷ ಕಾಲದಲ್ಲಿ ಅಂದ್ರೆ 6:20 ಚಂದ್ರೋದಯ ಆಗುತ್ತೆ, 6:45 6:47 ಗ್ರಹಣ ಬಿಡ್ತೈತಿ. 25 ನಿಮಿಷ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಇದು ಗೋಚರಣ ಆಗುತ್ತದೆ. ಅದು ಗೋಚರಣ ಸ್ವಲ್ಪ ರಾಶಿಗೆ ಅಂದ್ರೆ ತುಲಾ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿಗೆ ಬಹಳ ಶುಭ ಫಲ ಇದೆ. ಮಿಶ್ರ ಫಲ ಅಂದ್ರೆ ಮೇಷ, ಕರ್ಕ, ಧನಸ್ಸು, ಕುಂಭ ರಾಶಿಯವರಿಗೆ ಮಿಶ್ರ ಫಲ ಐತಿ. ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಗೆ ಸ್ವಲ್ಪ ಇದೇ ಉಬ್ಬಿ ನಕ್ಷತ್ರದಲ್ಲಿ ಗ್ರಹಣ ಇರುವುದರಿಂದ ಅದು ಶುಕ್ರನ ಇದರಿಂದ ಅದಕ್ಕೆ ಸಿಂಹರಾಶಿ ಮತ್ತು ವೃಷಭ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ಗ್ರಹಣದ ಎಫೆಕ್ಟ್ ಕೂಡ ಆಗುತ್ತೆ. ಆ ಗ್ರಹಣದ ಎಫೆಕ್ಟ್ ಸಂಬಂಧ ಇದು ದೋಷಗಳ ಪರಿಹಾರ ಏನಂತಂದ್ರೆ ಬಿಳೆ ಅವರಿ, ಬಿಳೆ ಅಕ್ಕಿ ಮತ್ತು ಬೆಲ್ಲ ಬಿಳೆ ಬಟ್ಟಿ ಒಳಗೆ ಕಟ್ಟಿ ಪೂಜೆ ಮಾಡಿ ಒಂದು ಚಂದ್ರನ ಮೂರ್ತಿ ಬೆಳ್ಳಿಯದೊಳಗೆ ತಮ್ಮ ಶಕ್ತಿಯಾನುಸಾರ ಮಾಡಿಸಿ ಒಂದು 11 ರೂಪಾಯಿ ಅಥವಾ 50 ರೂಪಾಯಿ ಎಷ್ಟಾರ ಇಟ್ಟು ಆಂಜನೇಯ ದೇವಸ್ಥಾನ ಆಗಲಿ, ಟೆಂಪಲ್ ಆಗಲಿ, ಇಲ್ಲಾಂದ್ರೆ ಈಶ್ವರನ ಟೆಂಪಲ್ ಅಲ್ಲಿ ಅದನ್ನ ದಾನ ಕೊಟ್ಟು ಆ ಈಶ್ವರನ ಕೃಪೆಗೆ ಪಾತ್ರರಾಗ್ರಿ. ಇದು ಚಂದ್ರಗ್ರಹಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೇ ಮತ್ತು ನಾವು ಏನು ಫಲ ಬೇಡ್ತೀವಿ, ನಾವು ಜಪಾತಪಾದಿಗಳ ಅಂದ್ರೆ ಇದು ಜಾಸ್ತಿ 11ರಿಂದ ಗರ್ಭಿಣಿಯರು, ಆಮೇಲೆ ಜಾಸ್ತಿ ಅನಾರೋಗ್ಯ ಇದ್ದವರು 11 ಗಂಟೆ ಒಳಗೆ ಪ್ರಸಾದ ಮಾಡಬೇಕು. ಆಮೇಲೆ 6:47 ಸ್ನಾನ ಮಾಡಿ ಮತ್ತೆ ತಮಗೇನು ಬೇಕೋ ಅದನ್ನ ಸ್ವಲ್ಪ ಪ್ರಸಾದ ತಗೊಂಡ್ರೆ ಭಾಳ ಒಳ್ಳೆಯದು. ಇದು ಚಂದ್ರಗ್ರಹಣ ಭಾಳ ವಿಶೇಷವಾಗಿರ್ತಕ್ಕಂಥದ್ದಂದ್ರೆ ನಮ್ಗೇನು ಬೆಳೆಸ್ತೀವಿ ನಮ್ಮ ಮಂತ್ರಗಳೇನಂದ್ರೆ ಓಂ ಸೀಂ ಸೋಂ ಸೋಮಾಯ ಅಂತಂದು ನಾವೇನು ಜಪ ಮಾಡಿದ್ರೆ ನಾವೇನು ಅನ್ಕೊಂಡಿರ್ತೀವಿ ಅದು ಸಿದ್ಧಿ ಆಗುತ್ತೆ. ಅದು ನಾವು ಒಂದು ಸಿದ್ಧಿ ಅಂದ್ರೆ ಒಂದು ನದಿ ಒಳಗಾಗಲಿ, ಇಲ್ಲಾಂದ್ರೆ ನೀರಿನೊಳಗೆ ಸ್ವಲ್ಪ ನಿಂತು, ಇಲ್ಲ ದೇವಸ್ಥಾನದೊಳಗಾಗಲಿ ಕುಂತು ಜಪ ಮಾಡಿಕೊಂಡ್ರೆ ನಮಗೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಸ್ನಾನ ಮಾಡಿ ಒಂದು ಚಿತ್ರಾಸನ ಹಾಕ್ಕೊಂಡು ಕುಂತು ನಾವು ಜಪ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಕೂಡ ಸಿದ್ಧಿ ಆಗ್ತಾವಂತಂದು ನಾನು 2 ಮಾತು ಪಂಚಲಿಂಗೇಶ್ವರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡ್ತೀನಿ.